ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 6:30 ಆಗಿದೆ. ಎಷ್ಟು ಕತ್ಲೆ ಆಗ್ಬಿಡುತ್ತೆ ಅಂತಂದರೆ ಗೈಸ್, ಈಗ ದೀಪಾವಳಿ ಟೈಮ್ ಅಲ್ವಾ, ಸೊ ಕತ್ಲೆ ಬೇಗನೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಫುಲ್ಲು ಬೇಗ ಬೇಗ ಎಲ್ಲ ಅಂದರೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟೆ. ಬೇಗನೆ ಈವ್ನಿಂಗ್ಗೆ ಕೆಲಸ ಎಲ್ಲ ಮುಗೀತು. ಸೊ ಪೆಂಡಿಂಗ್ ಕೆಲಸಗಳು ಇರುತ್ತೆ ಅಲ್ವಾ, ಈಗ ಬಟ್ಟೆ ವಾಷಿಂಗ್ ಆಗಿರ್ಬೋದು, ಬಟ್ಟೆ ಮಡ್ಚೋದಾಗಿರಬಹುದು, ಇಲ್ಲ ಮನೆ ಕ್ಲೀನಿಂಗ್ ಆಗಿರಬಹುದು. ಸಿಗೋದೇ ಒಂದಿನ ನಮ್ಗೆ ಸಂಡೇ ಅಲ್ವಾ, ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡು ನಿಮಗೋಸ್ಕರ ಟೈಮ್ ಕೊಡೋಣ ಅಂತ ವ್ಲಾಗ್ನ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ನಿಜವಾಗ್ಲೂ ವ್ಲಾಗ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಆವಾಗಲೇ ಹೇಳ್ದಂಗೆ ವೀಕ್ಲಿ ಒಂದು 3 ವೀಡಿಯೋಸನ್ನಾದರೂ ಮಾಡಿ ಹಾಕಲಿಕ್ಕೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಓಕೆನಾ ಗೈಸ್, ಇವತ್ತಿನ ಟಾಪಿಕ್ ಬಂದು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನೀವು. ಯಾವ ರೀತಿ ಈ ಒಂದು ತಂತ್ರನ ಮಾಡ್ಕೊಳ್ಬೇಕು, ಹಾಗೆಯೇ ಈ ತಂತ್ರವನ್ನು ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಯೂಸು, ಪ್ರತಿಯೊಂದನ್ನು ನಾನು ಪಿನ್ ಟು ಪಿನ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಎಂಡಿಂಗ್ವರೆಗೂ ನೋಡಿ. ಓಕೆನಾ, ಯಾಕಂದರೆ ಮಧ್ಯೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿರ್ತೀನಿ. ಓಕೆನಾ, ಸೊ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಒಂದು ಲೈಕ್ ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಓಕೆನಾ, ಯಾಕಪ್ಪ ಅಂತ ನೀವು ಕೇಳ್ಬೋದು. ಹಲವಾರು ವಿಡಿಯೋಗಳಲ್ಲಿ ನಾನು ಕೂಡ ಹೇಳಿದ್ದೀನಿ ಅಂತಂದರೆ, ನೀವು ಆದಷ್ಟು ಲೈಕ್ನ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಇನ್ನೊಬ್ಬರು ಕಷ್ಟದಿಂದ ತುಂಬ ಬಳಲ್ತಾ ಇರ್ತಾರೆ ಅಲ್ವಾ. ದೇವರು ಇವಾಗ ಕಷ್ಟ ಅಂತ ಕೊಟ್ಟ ಮೇಲೆ ಅದಕ್ಕೊಂದು ಪರಿಹಾರ ಅನ್ನೋದು ಕೂಡ ಕೊಟ್ಟಿರ್ತಾನೆ. ಆ ಪರಿಹಾರ ಅನ್ನೋದು ನಮ್ಮ ವಿಡಿಯೋ ಮುಖಾಂತರನೇ ನಿಮಗೆ ತಿಳಿಸ್ಕೊಡೋದಾಗಿರಬಹುದು, ಇಲ್ಲ ಈ ರೀತಿ ಒಂದು ಪರಿಹಾರ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದನೇ ನಿಮ್ಮ ಸಮಸ್ಯೆ ಅನ್ನೋದು ದೂರ ಆದರೂ ಆಗ್ಬೋದು ಅಲ್ವಾ. ನಾವು ಒಬ್ಬರಿಗೆ ಒಳ್ಳೇದು ಮಾಡೋದ್ರಿಂದ ನಮಗೂ ಕೂಡ ಅದು ರಿಟರ್ನ್ ನಮಗೆ ಒಳ್ಳೇದಾಗೇ ಆಗುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಗೈಸ್. ಏನಪ್ಪಾ ಅಂತ ಅಂದ್ರೆ, ಈ ಒಂದು ತಂತ್ರ ಬಂದು ಇದನ್ನ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಓಕೆನಾ, ಪರಿಹಾರ ಶಾಸ್ತ್ರ ಹಾಗೆಯೇ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ನಿಜವಾಗ್ಲೂ 100ಗೆ 200% ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಲ್ವಾ. ಸೊ ಏನಪ್ಪಾ ಅಂತಂದ್ರೆ, ಈ ಒಂದು ತಂತ್ರನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅಂತ ಅಂದ್ರೆ, ನೀವು ಕಲ್ಲುಪ್ಪು ಮತ್ತೆ ಕಪ್ಪು ಸಾಸಿವೆ ಆಗಿರಬಹುದು, ಬಿಳಿ ಸಾಸಿವೆ ಆಗಿರಬಹುದು, ನಿಮ್ಮ ಮನೇಲಿ ಯಾವ್ದಿದೆ ಅದನ್ನ ತಗೊಳ್ಳಿ. ಇದನ್ನೇ ತಗೋಬೇಕು ಅಂತೇನಿಲ್ಲ, ಅವೆರಡರಲ್ಲಿ ನಿಮ್ಮ ಮನೇಲಿ ಯಾವ್ದಿದೆ ಅದನ್ನ ನೀವು ತಗೊಳ್ಬೋದು. ಓಕೆನಾ, ಈ 2 ಪದಾರ್ಥನ ಯೂಸ್ ಮಾಡಿಕೊಂಡು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಇದು. ಓಕೆನಾ, ಸೊ ಅದಕ್ಕೇನೆ ಈ 2 ಪದಾರ್ಥನ ಯೂಸ್ ಮಾಡಿಕೊಂಡು ಮಾಡುವಂಥ ತಂತ್ರ ಆಗಿರುತ್ತೆ. ಓಕೆನಾ, ಈ ಒಂದು ತಂತ್ರ ಅಂದರೆ ಮಾಡೋದ್ರಿಂದ ಏನು ಯೂಸು ಅಂತ ನೀವು ಕೇಳೋದಾದರೆ, ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ಏನಾದರೂ ಇದ್ದರೆ, ಅಂದರೆ ಮನುಷ್ಯ ಅಂತಂದಮೇಲೆ ಗೈಸ್ ಯಾವುದಾದ್ರೂ ಒಂದು ಕಷ್ಟನ ಅನುಭವಿಸ್ತಾನೆ ಇರ್ತಾರೆ ಅಲ್ವಾ. ಅದರಲ್ಲೂ ಕೂಡ ತುಂಬ ಜನ ಹಣದ ಸಮಸ್ಯೆಯಿಂದನೇ ಬಳಲ್ತಾ ಇರ್ತಾರೆ. ಏನು ಅಂತಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾರೆ ಅಂದರೂ ಕೂಡ ₹1 ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಅಲ್ವಾ. ಹಾಗೆಯೇ ಏನಾದರೂ ಒಂದು ಸಮಸ್ಯೆ ಆಗಿ, ಮನೆಯಲ್ಲಿ ಒಂದು ಆರೋಗ್ಯ ಸಮಸ್ಯೆ ಆಗಿ ಅದನ್ನು ತೊಗೊಂಡೋಗ್ಬಿಟ್ಟು ನೀವು ಹಾಸ್ಪಿಟ್ಲಿಗೆ ದುಡ್ಡನ್ನ ಸುರಿಯೋದಾಗಿರಬಹುದು, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿ ಆ ಹಣ ಅಲ್ಲಿಗೆ ಹೋಗೋದಿರಬಹುದು. ಮನೆಯಲ್ಲಿ ಒಂಥರ ನೆಮ್ಮದಿ ಅನ್ನೋದು ಇರೋದಿಲ್ಲ. ಅಂದರೆ ತುಂಬ ಕಷ್ಟಪಟ್ಟು ದುಡಿತಾ ಇರ್ತೀರಾ ಅಂದರೂ ಕೂಡ ನಿಮಗೆ ₹1 ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ಈ ರೀತಿ ಸಮಸ್ಯೆ ಆಗಿರಬಹುದು. ಹಾಗೆಯೇ ಆರೋಗ್ಯದ ಸಮಸ್ಯೆ ಆಗಿರಬಹುದು. ಒಂದು ನೆಗೆಟಿವಿಟಿ ಏನಾದರೂ ಮನೆ ಒಳಗಡೆ ಇದ್ದರೆ ಗೈಸ್, ನಿಜವಾಗ್ಲೂ ಅದು ಯಾವುದು ಕೂಡ ಒಳ್ಳೆದಂತೂ ಆಗೋದಿಲ್ಲ. ಓಕೆನಾ, ಅಂತಂದರೆ ಯಾವ ರೀತಿ ಅಂತ ನೀವು ಕೇಳೋದಾದರೆ, ಒಂದು ಸಕಾರಾತ್ಮಕ ಶಕ್ತಿ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ. ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಿಲ್ಲಿಸೋದಿಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗ್ತಾಳೆ. ಓಕೆನಾ, ಸೊ ಹಾಗಾಗಿ ಈ ಒಂದು ತಂತ್ರ ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಾಗೆಯೇ ಗೈಸ್, ಇನ್ನೊಂದೇನಪ್ಪ ಅಂತಂದರೆ, ಗಂಡ ಹೆಂಡತಿ ಮಧ್ಯ ಸುಮ್ಮನೆ ಜಗಳ ಆಗ್ತಾ ಇರೋದಾಗಿರಬಹುದು, ಜನಗಳ ಕೆಟ್ಟ ದೃಷ್ಟಿ ಏನಾದರೂ ನಿಮ್ಮ ಮನೆಯ ಮೇಲೆ ಬಿದ್ದಿದ್ರೆ ಅದು ಒಂದು ಕೂಡ ಕ್ಲಿಯರ್ ಆಗುತ್ತೆ ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ. ಮೇಯ್ನಾಗಿ ಹಣಕಾಸಿನ ಸಮಸ್ಯೆ ಅನ್ನೋದು ದೂರ ಆಗುತ್ತೆ. ಈ ಒಂದು ತಂತ್ರನ ಗೈಸ್ ನೀವು ವಾರದಲ್ಲಿ ಯಾವ ವಾರ ಬೇಕಾದರೂ ಮಾಡ್ಕೋಬಹುದು. ಇಂಥ ವಾರನೇ ಮಾಡಬೇಕು ಅಂತೇನಿಲ್ಲ, ಯಾವ ವಾರ ಬೇಕಾದರೂ ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸರಿನಾ, ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ತುಂಬಾ ಲಾಂಗ್ ವಿಡಿಯೋ ನಾನು ಹಾಕೋದಿಲ್ಲ ಗೈಸ್, ತುಂಬ ಶಾರ್ಟಾಗಿ ವಿಡಿಯೋನ ಮಾಡಿ ಹಾಕ್ತೀನಿ, ಯಾಕಂದರೆ ನಿಮಗೂ ಕೂಡ ಬೋರ್ ಹೊಡಿಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ. ಹಾಗೆಯೇ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್, ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಅದ್ರ ಬಗ್ಗೆ ಒಂದ್ಸಲ ತಿಳ್ಕೊಳ್ತೀನಿ ಫಸ್ಟ್. ಸರಿನಾ, ತಿಳ್ಕೊಂಡು ಅದ್ರ ಬಗ್ಗೆ ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡು ನಾನು ನಿಮಗೆ ಶೇರ್ ಮಾಡುವಂಥದ್ದು. ಅಂದರೆ ನನಗೆ ಒಂದು ಪಾಸಿಟಿವ್ ಆಗಿ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಸರಿನಾ,
ಎಷ್ಟು ಸೆಕೆ ಆಗ್ತಿದೆ ಅಂತಂದರೆ ಗಾಯ್ಸ್, ಫ್ಯಾನ್ ಹಾಕೋಬೋದು, ಬಟ್ ಏನಂತಂದರೆ ಸೌಂಡ್ ನಿಮಗೆ ಕೇಳಿಸೋದಿಲ್ಲ ಅನ್ನೋದಕ್ಕೋಸ್ಕರ ಫ್ಯಾನ್ ಹಾಕ್ತಾಯಿಲ್ಲ ನಾನು ಅಷ್ಟೇ. ತುಂಬಾ ಸೆಕೆ ಆಗ್ತಾಯಿದೆ, ಫುಲ್ಲು ನೋಡಿ ಇಲ್ಲಿ ಸ್ವೆಟ್ ಆಗ್ತಾಯಿದ್ದೀನಿ. ಸೊ ಗಾಯ್ಸ್ ಏನಪ್ಪ ಅಂತಂದರೆ ಇದನ್ನು ಯಾವ ವಾರ ಬೇಕಾದರೂ ನೀವು ಮಾಡ್ಕೋಬಹುದು. ಕಲ್ಲುಪ್ಪು ಅಂತಂದರೆ ಗಾಯ್ಸ್, ನಾವು ಏನಕ್ಕೆ ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ ಅಂತಂದರೆ, ಕಲ್ಲುಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ಅಲ್ವಾ. ಅಂದರೆ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೆಯೇ ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ ನಿಜವಾಗ್ಲೂ ಒಂದು 100ಗೆ 200% ರಿಸಲ್ಟನ್ನು ಕೊಡುತ್ತೆ ಆಯಿತಾ. ಕೆಲವು ದೃಷ್ಟಿ ದೋಷಗಳನ್ನ ತೆಗೆಯೋಕ್ಕಾಗಿರಬಹುದು, ಹಾಗೆಯೇ ಅಡುಗೆಗೂ ಕೂಡ ನಾವು ಯೂಸ್ ಮಾಡ್ತೀವಿ. ಕೆಲವೊಂದು ದೃಷ್ಟಿ ದೋಷಗಳು ಕೂಡ ಕಲ್ಲುಪ್ಪನ್ನ ಯೂಸ್ ಮಾಡ್ತಾರೆ. ಹಾಗೆಯೇ ಸಾಸಿವೆನೂ ಅಷ್ಟೇ ತುಂಬಾ ಒಳ್ಳೆಯದು. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಗೆ ಗಾಯ್ಸ್, ಸಾಸಿವೆನ ನಾವು ಯೂಸ್ ಮಾಡಿಕೊಂಡು ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ರೂ ಕೂಡ, ಯಾವುದೇ ಒಂದು ಪರಿಹಾರ, ಯಾವುದೇ ಒಂದು ತಂತ್ರನ ಮಾಡಿದ್ರೂ ಕೂಡ ಅದು ಕೂಡ ಕಲ್ಲುಪ್ಪಿನಂತೆ ಅದು ಕೂಡ ಒಂದು ಗುಡ್ ರಿಸಲ್ಟನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಗೈಸ್, ಇವೆರಡನ್ನ ನೀವು ಯೂಸ್ ಮಾಡಿಕೊಂಡು ಮಾಡುವಂಥ ತಂತ್ರ ಆಗಿರುತ್ತೆ ಆಯಿತಾ. ಯಾವ ರೀತಿ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಒಂದು ಮಣ್ಣಿನ ಪಾತ್ರೆನ ತಗೊಳ್ಳಿ, ಒಂದು ಮಣ್ಣಿನ ಪಾತ್ರೆ ಬಟ್ಲಾಗಿರಬಹುದು, ನಿಮ್ಮ ಮನೇಲಿ ಯಾವುದಿದೆ ಅದನ್ನು ತಗೊಳ್ಳಿ. ಇಲ್ಲ ಅಂತಂದರೆ ನೀವು ಅದನ್ನು ತರಿಸ್ಬೇಕಾಗತ್ತೆ, ಸರಿನಾ. ಅದೊಂದನ್ನು ತರಿಸ್ಕೊಂಡು 3 ಇಡಿಯಷ್ಟು ನೀವು ಕಲ್ಲುಪ್ಪನ್ನ ಅದ್ರ ಒಳಗಡೆಗೆ ನೀವು ಹಾಕ್ಕೊಳ್ಬೇಕು, ಸರಿನಾ. 3 ಇಡಿಯಷ್ಟು ಅದನ್ನು ಹಾಕಿಬಿಟ್ಟು ಅದರೊಳಗಡೆಗೆ ಒಂದು ಟೇಬಲ್ ಸ್ಪೂನ್ ಅಂದರೆ 1 ಚಮಚದಷ್ಟು ನೀವು ಕಪ್ಪು ಸಾಸಿವೆ ಆಗಿರಬಹುದು, ಇಲ್ಲ ಬಿಳಿ ಸಾಸಿವೆ ಆಗಿರಬಹುದು, ಎರಡರಲ್ಲಿ ಯಾವುದಾದ್ರೂ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ಎರಡನ್ನೂ ಕೂಡ ನೀವು ಹಾಕೋಬೇಕು, ಸರಿನಾ. ಹಾಕ್ಕೊಂಡು ಆ ಅಂದರೆ ಮಡಕೆ ಒಂದು ಅಂತಂದರೆ ಮಣ್ಣಿನ ಪಾತ್ರೆ ಬರುತ್ತಲ್ಲ, ಒಂದು ಮಣ್ಣಿನ ಪ್ಲೇಟೇ ತಗೊಳ್ಳಿ, ಸರಿನಾ. ಪ್ಲೇಟ್ನ ತೊಗೊಂಡು ಅದರೊಳಗಡೆ ಹಾಕ್ಕೊಂಡು ಗಾಯ್ಸ್ ನೀವು ಅದನ್ನು ಇಟ್ಕೊಂಡು ನೀವು ಫಸ್ಟು ಸಂಕಲ್ಪನ ಮಾಡ್ಕೋಬೇಕು. ಮತ್ತು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರುವಂಥ ಹಣಕಾಸಿನ ಸಮಸ್ಯೆ ಅನ್ನೋದು ನಿವಾರಣೆ ಆಗಲಿ, ನಮ್ಮ ಮನೆಯಲ್ಲಿ ನನ್ನ ಗಂಡಂಗೂ ನನಗೂ ತುಂಬಾ ಜಗಳ ಆಗುತ್ತೆ, ಅದು ಕೂಡ ನಿವಾರಣೆ ಆಗಲಿ, ಹಾಗೆಯೇ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗಲಿ ಅಂತ ನೀವು ಮತ್ತು ಮಹಾಲಕ್ಷ್ಮಿ ಹತ್ರ ಸಂಕಲ್ಪನ ಮಾಡಿಕೊಂಡು ಗಾಯ್ಸ್ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಮೂಲೆಗೂ ಕೂಡ ಅದನ್ನು ಟಚ್ ಮಾಡಬೇಕು, ಸರಿನಾ. ಆ ಮಣ್ಣಿನ ಪಾತ್ರೆನ ಇಟ್ಕೊಂಡಿರ್ತೀರ ಅಲ್ವಾ, ಬಟ್ಲಾಗಿರಬಹುದು, ಇಲ್ಲ ಪ್ಲೇಟ್ ಆಗಿರಬಹುದು, ಅದರೊಳಗಡೆ 3 ಇಡಿಯಷ್ಟು ಉಪ್ಪನ್ನ ಹಾಕೊಂಡಿರ್ತೀರ, 1 ಟೇಬಲ್ ಸ್ಪೂನಷ್ಟು ಅಂದರೆ 1 ಚಮಚದಷ್ಟು ಸಾಸಿವೆನ ಹಾಕೊಂಡಿರ್ತೀರ. ಅದನ್ನು ನಿಮ್ಮ ಮನೆಯಲ್ಲಿ ಎಲ್ಲ ಮೂಲೆಗೂ ಅದನ್ನು ಟಚ್ ಮಾಡಬೇಕು. ಟಚ್ ಮಾಡಿ ಗಾಯ್ಸ್, ಯಾರಿಗೂ ಗೊತ್ತಾಗದೆ ಇರೋ ಥರ ಯಾವುದಾದ್ರೂ ಒಂದು ಜಾಗದಲ್ಲಿ ಅದನ್ನು ನೀವು ಬಚ್ಚಿಡಬೇಕು. ಫುಲ್ ಎಲ್ಲ ಟಚ್ ಮಾಡಿ ಫಸ್ಟ್, ಸರಿನಾ. ಟಚ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದಕ್ಕೆ ಏನಾದರೂ ಮುಚ್ಚಿಬಿಟ್ಟು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದನ್ನು ಇಟ್ಟುಬಿಡಿ, ಸರಿನಾ. ಯಾರಿಗೂ ಗೊತ್ತಾಗಬಾರ್ದು, ಇದನ್ನು ರಹಸ್ಯವಾಗಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಇಟ್ಟ ಆದಮೇಲೆ ಗಾಯ್ಸ್ ಇದು ಬಂದು 1 ದಿನ 24 hours ನಿಮ್ಮ ಮನೆಯಲ್ಲೇ ಇರಬೇಕು, ಸರಿನಾ. ಆ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಏನಾದರೂ ಇದ್ದರೆ ಅದನ್ನು ಹೇಳ್ಕೊಳ್ಳುತ್ತೆ, ಸರಿನಾ. ಅದನ್ನು ಹೇಳ್ಕೊಂಡು ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ. ಅದ್ರ ನೆಕ್ಸ್ಟ್ ಡೇ ಅಂದರೆ 24 hours ಆದಮೇಲೆ ನೀವು ಅದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ನೀರಿಗೆ ಅಂತಂದರೆ ಹರಿಯುವ ನೀರಿಗೆ ಅದನ್ನು ಬಿಟ್ಬಿಡ್ಬೇಕಾಗತ್ತೆ, ಸರಿನಾ. ಹರಿಯುವ ನೀರು ನಮ್ಮ ಮನೆ ಹತ್ರ ಎಲ್ಲೂ ಇಲ್ಲ ಮೇಡಮ್, ಹೊಳೆ ಆಗಲಿ ಏನೂ ಇಲ್ಲ ನಮ್ಮ ಮನೆ ಹತ್ರ ಅನ್ನೋರು ಯಾರೂ ಓಡಾಡಬಾರ್ದು ಅಂಥ ಜಾಗಕ್ಕೆ ತೊಗೊಂಡೋಗಿ ಯಾವುದಾದ್ರೂ ಒಂದು ಗಿಡದ ಹತ್ರ ಆಗಿರಬಹುದು, ಮರದ ಹತ್ರ ಆಗಿರ್ಬೋದು, ಯಾವುದಾದ್ರೂ ಎಲ್ಲಾದರೂ ಒಂದು ಅದನ್ನು ಹಾಕ್ಬಿಡಿ. ಪ್ಲೇಟ್ ಬೇಕಾದ್ರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಆದರೆ ಕಲ್ಲುಪ್ಪು ಮತ್ತು ಇದು ಸಾಸಿವೆನ ನೀವು ತೊಗೊಂಡೋಗ್ಬಿಟ್ಟು ಎಲ್ಲರೂ ಹಾಕ್ಬಿಡ್ಬೇಕು. ಈ ರೀತಿ ಮಾಡ್ಕೊಂಡು ನೋಡಿ ಗಾಯ್ಸ್, ನಿಜವಾಗ್ಲೂ ನೀವು ಇವತ್ತೇ ಆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಇಲ್ಲ ನಾಳೆನೇ ಆ ಎಕ್ಸ್ಪೆರಿಮೆಂಟ್ ಮಾಡಿ ನೀವು 24 hours ಆದಮೇಲೆ ನೀವು ಅದರ ನೆಕ್ಸ್ಟ್ ಡೇಯಿಂದ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನಿಜವಾಗ್ಲೂ ನಿಮಗೆ ಗುಡ್ ರಿಸಲ್ಟ್ ಅಂತೂ ಸಿಗುತ್ತೆ, 100% ಸಿಗುತ್ತೆ. ಯಾಕಂದರೆ ನಾನು ಇದನ್ನು ಮಾಡ್ತಾ ಬರ್ತಾ ಇದ್ದೀನಿ, ನನಗೆ ತುಂಬಾ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ತಿಳಿಸ್ಕೊಳ್ಳೋಣ. ನೀವು ಕೂಡ ಕಷ್ಟದಲ್ಲಿ ಇರ್ತೀರಾ ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಚಿಕ್ಕ ಪ್ರಯೋಗದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ, ಓಕೆನಾ. ಸೊ ಇದೊಂಥರ ಮಾಡ್ಕೊಳ್ಳಿ. ಅದರ ನೆಕ್ಸ್ಟ್ ಡೇಯಿಂದನೇ ನೋಡಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ. ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ, ಓಕೆನಾ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದ ಮರಿಬೇಡಿ. ಇನ್ನೊಬ್ರು ಕಷ್ಟಕ್ಕೆ ನೀವು ಕೂಡ ನೆರವಾಗಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆಯೇ ಏನೋ ನಿಯರ್ ದೀಪಾವಳಿ ಬರ್ತಾ ಇದೆ, ದೀಪಾವಳಿಗೂ ಕೂಡ ಕೆಲವೊಂದು ರೆಮಿಡಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಗೈಸ್ ಇದೇ ರೀತಿ ತುಂಬಾ ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ, ಆದರೆ ಎಲ್ಲಾದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿಕೊಂಡು
ಒಂದ್ಸಲ ಅದನ್ನು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.